ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೇನೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕೊರೋನಾದ ವೈರಸ್ ಎರಡನೇ ಅಲೆ ಹಬ್ಬಿದೆ. ಬೇರೆಲ್ಲ ದೇಶಕ್ಕೆ ಕಂಪೇರ್ ಮಾಡಿದರೆ ಇಂಡಿಯಾದಲ್ಲಿ ಸಾವಿನ ಪ್ರಮಾಣ ತುಂಬ ಕಡಿಮೆ. ಇದಕ್ಕೆ ಕಾರಣ ನಮ್ಮ ದೇಶದ ಆಯುರ್ವೇದದ ನಂಬಿಕೆ ಮತ್ತು ಅದರ ಬಳಕೆ. ಅದಕ್ಕೆ ತಕ್ಕಂತೆ ನಾವಿವತ್ತು ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಸುತ್ತಮುತ್ತಲಿನಿರುವ ಗಿಡಮೂಲಿಕೆಯ ಕಷಾಯ ಅಥವಾ ರಸಾಯನವನ್ನು ತಿಳಿಸಲಿದ್ದೇವೆ. ಇದರಿಂದ ನಮ್ಮ ದೇಹದ ಇಮ್ಯುನಿಟಿ ಪವರ್ ಮತ್ತು ವೈರಸ್ನ ಎದುರು ಹೋರಾಡಲು ಶಕ್ತಿಯನ್ನು ನೆರವಾಗುತ್ತದೆ. ನಾನು ನಿಮ್ಮ ವೆಂಕಟೇಶ್ ನಾಯಕ್ ಫ್ರಮ್ ನಾಯಕ್ ಬ್ರದರ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಕೊನೆಗೆ ನಿಮಗೆ 2 ಟಿಪ್ಸನ್ನು ಹೇಳಲಿದ್ದೇನೆ. ನೀವೀಗ ಗಮನಿಸುತ್ತಿರುವ ಈ ಎಲೆ ಅಮೃತ ಬಳ್ಳಿ ಅಂತ ಹೆಸರು. ಅಮೃತ ಬಳ್ಳಿ ಶೇಪಲ್ಲಿ ಹಾರ್ಟ್ ಶೇಪಲ್ಲಿ ಇರ್ತದೆ. ಮತ್ತು ಅದರ ಬಳ್ಳಿಯನ್ನು ನೋಡಿದರೆ ಹೀಗೆ ಮುಳ್ಳಿನಲ್ಲಿ ಈ ರೀತಿಯಲ್ಲಿ ಇರ್ತದೆ. ನಾವೀಗ ಈ ವಿಡಿಯೋದಲ್ಲಿ ನಿಮಗೆ ಅಮೃತ ಬಳ್ಳಿಯ ಕಷಾಯವನ್ನು ಮಾಡಲಿಕ್ಕೆ ತಿಳಿಸಿಕೊಡ್ತೇವೆ. ವಿಡಿಯೋವನ್ನು ಕಂಟಿನ್ಯೂ ನೋಡಿ. ಅಮೃತ ಬಳ್ಳಿಯ ಕಷಾಯ ಮಾಡಲು ಬೇಕಾದ ಸಾಮಗ್ರಿಗಳ ಬಗ್ಗೆ ಹೇಳಬೇಕೆಂದರೆ, ಅಮೃತ ಬಳ್ಳಿಯ ಎಲೆ 2, ಅದು ತುಂಬ ಕಹಿಯಾಗಿರ್ತದೆ, ಹಾಗಾಗಿ ನಾವು 2 ತಗೊಂಡಿದ್ದೇವೆ. ಮತ್ತು ಕೊತ್ತಂಬರಿ ಸ್ವಲ್ಪ, ಜೀರಿಗೆ ಸ್ವಲ್ಪ, ಮೆಂತೆ ಸ್ವಲ್ಪ, ಕಾಳುಮೆಣಸು ಸ್ವಲ್ಪ, ಮತ್ತು ಅರಸಿನ ಕೊಂಬು. ಮೊದಲಿಗೆ ಸಣ್ಣ ಮಿಕ್ಸಿ ಜಾರನ್ನು ತಗೊಳ್ಳಿ. ಅದಕ್ಕೆ ಜೀರಿಗೆ, ಕಾಳುಮೆಣಸು, ಕೊತ್ತಂಬರಿ, ಮೆಂತೆ, ಅರಸಿನವನ್ನು ಹಾಕ್ಕೊಂಡು ಹುಡಿ ಮಾಡಿಕೊಳ್ಳಿ. ಒಂದು ಪಾತ್ರೆಯಲ್ಲಿ ಈ ರೀತಿ 4 ಗ್ಲಾಸ್ ನೀರನ್ನು ಇಡಬೇಕು. ಈಗ ನೀರು ಕುದಿ ಬರ್ತಾ ಉಂಟು. ಅದಕ್ಕೀಗ ಬೆಲ್ಲವನ್ನು ಹಾಕ್ಕೊಳ್ಳುವ. ಈಗ ನೀರು ಕುದಿ ಬರ್ತಾ ಉಂಟು. ಇದಕ್ಕೆ ನಾವು ಅಮೃತ ಬಳ್ಳಿ ಎಲೆಯನ್ನು ಈಗ ಪೀಸ್ ಮಾಡಿ ಈ ರೀತಿ ಹಾಕಬೇಕು. ಮತ್ತು ಅದನ್ನು ಕಲಡಿಸಬೇಕು. ಈಗ ನಾವು ಹೀಗೆ ಕುದಿ ಬರುವ ನೀರಿಗೆ ಒಂದು 2 ಚಮಚ ಕಷಾಯದ ಹುಡಿಯನ್ನು ಈ ರೀತಿ ಹಾಕಬೇಕು. ಈಗ ಕಷಾಯ ಕುದಿ ಬರ್ತಾ ಉಂಟು. ಈ ರೀತಿ ಒಂದು 5 ನಿಮಿಷ ಕುದಿಬೇಕು. ನಾವು 2 ಲೋಟ ನೀರಿಟ್ಟರೆ 1 ಲೋಟ ನೀರು ಆಗುವ ಹಾಗೆ ಆರಬೇಕು ಅದು. ಆಗ ನಮಗೆ ಕಷಾಯದ ಒಂದು ಪವರ್ ಸ್ವಲ್ಪ ಜಾಸ್ತಿ ಆಗ್ತದೆ. ಮತ್ತು ಅಮೃತ ಬಳ್ಳಿ ಎಲೆ ಸ್ವಲ್ಪ ಕಹಿಯಾಗಿರ್ತದೆ, ಹಾಗಾಗಿ ನಾವು ಸ್ವಲ್ಪ ಬೆಲ್ಲ ಹಾಕೋದು, ಇಲ್ಲಾದರೆ ಅದು ಕುಡಿಲಿಕ್ಕೆ ಆಗೋದಿಲ್ಲ. ಈಗ ನಾವು ಗ್ಯಾಸನ್ನು ಬಂದ್ ಮಾಡ್ತೇವೆ. ಇದು ಕುದಿದು ಅರ್ಧಕ್ಕರ್ಧ ಆಗಿದೆ. ನಮ್ಮದು ಕಷಾಯ ರೆಡಿಯಾಗಿದೆ. ಆ ಕಷಾಯವನ್ನು ಸೋಸಬೇಕು ಮತ್ತು ಬಿಸಿಯಾಗಿ ಕುಡಿಬೇಕು, ತಣ್ಣೀಲಿಕ್ಕೆ ಬಿಡಬಾರ್ದು. ಈಗ ನಮ್ಮದು ಕಷಾಯ ರೆಡಿಯಾಗಿದೆ. ಟೇಸ್ಟಿಯಾಗಿದೆ ಅಂತ ಹೇಳ್ತೇನೆ, ನೋಡಿ. ಚೇರ್ಸ್. ಟೇಸ್ಟಿ. ನಮ್ಮ ಕಷಾಯ ಡಿಲಿಷಿಯಸ್ ಆಗಿದೆ, ತುಂಬ ಟೇಸ್ಟಿಯಾಗಿದೆ. ಬೆಲ್ಲ, ಕಾಳು ಮೆಣಸು, ಅದರ ಘಾಟೆಲ್ಲ ತುಂಬ ಬರ್ತಾ ಉಂಟು. ತುಂಬ ಗಂಟಲಿನ ಸಮಸ್ಯೆ ಇದ್ದರೆ, ಜ್ವರ ಇದ್ದರೆ ಮತ್ತು ಅಮೃತ ಬಳ್ಳಿಯನ್ನು ಯೂಸ್ ಮಾಡೋದ್ರಿಂದ ಒಂದು ಅಮೃತ ಇದ್ದ ಹಾಗೆ ಕೆಲಸವನ್ನು ಮಾಡ್ತದೆ. ಯಾವುದೇ ವೈರಸ್ ಇದ್ದರೂ, ಫಂಗಲ್ ಇದ್ದರೂ ಎಲ್ಲವನ್ನು ನಿವಾರಿಸ್ತದೆ. ಅಷ್ಟು ಪವರ್ ನಮ್ಮ ಅಮೃತ ಬಳ್ಳಿಗಿದೆ. ಮತ್ತು ಅಮೃತ ಬಳ್ಳಿಯ ಒಂದು ಕಥೆಯನ್ನು ಹೇಳಬೇಕಂದ್ರೆ, ರಾಮಾಯಣದ ಕಾಲದಲ್ಲಿ ಕಪಿಗಳು ಸತ್ತು ಬೀಳುವಾಗ ದೇವರು ಅಮೃತವನ್ನು ಸೋಸುವಾಗ ಭೂಮಿಗೆ ಸೋಸ್ತಾರಂತೆ. ಆಗ ಅದು ಭೂಮಿಯಲ್ಲಿ ಬೀಳುವಾಗ ಎಲ್ಲ ಕೋತಿಗಳು ಜೀವವಾಗ್ತದಂತೆ. ಮತ್ತು ಕೆಲವು ಹನಿಗಳು ಕೆಲವು ಗಿಡದ ಮೇಲೆ ಎಲ್ಲ ಬೀಳ್ತದಂತೆ. ಆ ಅಮೃತದ ಅಂಶವನ್ನು ಹೀರಿಕೊಂಡು ಈ ಬಳ್ಳಿ ಹುಟ್ಟಿದೆ ಅಂತ ಒಂದು ನಂಬಿಕೆ ಇದೆ. ಇರ್ಬೋದು. ಈ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ನಾನು ಈ ಲಾಕ್ಡೌನಲ್ಲಿ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆದ ಇಂತಹ ವಿಡಿಯೋವನ್ನು ಮಾಡ್ತಾ ಇರ್ತೇನೆ. ವಿಡಿಯೋವನ್ನು ನೋಡಿ ಮತ್ತು ಲೈಕ್ ಮಾಡಿ. ಇಷ್ಟ ಆದರೆ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇಲ್ಲಿಗೆ ನನ್ನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಟಾಟಾ, ಬಾಯ್ ಬಾಯ್.